ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಮಸ್ತ್ ಅದಿರಿ ಅಂತ ಅನ್ಕೋತಾನೆ. ನಾವು ಕೂಡ ಮಸ್ತ್ ಅದೇವ್ರಿ. ನಾವು ಎಲ್ಲ ಗುಡ್ಡಕ್ಕೆ ಹೋಗಿದ್ದು ಅದನ್ನು ವೀಡಿಯೋ ಮಾಡ್ಕೊಂಡಿದ್ನಿ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ವೀಡಿಯೋದಾಗ ಬಂದು ಹಿಂಗೆ ಅಂತಾಳಿಕ್ಕಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ನೋಡಿರಿ ಇವತ್ತಿನ ವೀಡಿಯೋ ಹೆಂಗೈತಿ ಅಂಥೇಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನಾವೆಲ್ಲ ಗುಡ್ಡಕ್ಕೆ ಹೋಗಿದ್ದು, ಅಲ್ಲಿ ಹೋಗಿ ಹಡ್ಲಿಗೆ ತುಂಬಿಸಿದ್ದು. ಹಡ್ಲಿಗೆ ತುಂಬಿಸಿ ಆಮೇಲೆ ನಾವು ಗೊಡ್ಚಿಗೆ ಮತ್ತು ಮಾಚಕ್ನೂರು ಬಸವನ ಹೋಗೋರಿದ್ದು. ಅವು ನಮ್ಮ ಮನೆ ದೇವ್ರ. ಸೊ ಹಂಗಾಗಿ ನಮ್ಮ ಅತ್ತೆ ಹಡ್ಲಿಗೆಗೆ ಎಲ್ಲ ಅಡುಗೆ ಹಚ್ಚಾತಾರ ನೋಡ್ರಿ. ಹಡ್ಲಿಗೆ ತುಂಬಿಸಿ ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೋಗಾರಿದ್ದು. ಇಲ್ಲಿ ಒಟ್ಟು ಉತ್ತರ ಕರ್ನಾಟಕದ ಒಂದು ಸಂಪ್ರದಾಯ ರೀ ಇದೆ ಹಡ್ಲಿಗೆ ತುಂಬಿಸೋದ. ಈಗ ಇವನ ಜೊತೆ ಅಂಕ ಹಾಂ ನಡ್ರಿ ಹೋರಿ ವಿಡಿಯೋ ಆಗತ್ತೆ. ಈ ಕಡೆ ಹೊಡ್ರಿ. ಖುಷಿ ಆಗತ್ತೆ ನೋಡಿ ಜಾತ್ರೆ ನೋಡಿ ಹೋಗ. ಆದ್ರೆ ದಟ್ ಚಂದ ಎಲ್ಲಿ ಯಾವಾಗ ಆಗಿರ್ಕಿಲ್ ತಗೋ. ಸೊ ಅಲ್ಲಿಂದ ನಾವು ಮುಂದೆ ನಡೆದ್ರಿ ಗೊಡ್ಚಿಗೆ. ನಮ್ಮ ಊರಿಂದ ಭಾಳ ದೂರ ಅಂದ್ರೆ ದೂರ ಐತ್ರಿ ಗೊಡ್ಚಿ. ಅಂದ್ರೆ ನಮ್ಮೂರು MK ಹುಬ್ಳಿ ಗಂಡ ಮನೆ, ಬೈಲೊಂಗಲ ತವ್ರ ಮನೆ. ನಾವು MK ಹುಬ್ಳಿಯಿಂದ ಬೈಲೊಂಗಲ್ಗೆ ಬಂದು ಬೈಲೊಂಗಲಿಂದ ಸೌದತ್ತಿಗೆ ಹೋಗಿ ಸೌದತ್ತಿ ಯಲ್ಲಮ್ಮಗುಡ್ದಿಂದ ನಾವು ಗೊಡ್ಚಿಗೆ ಹೊಂಟಿದ್ದು. ಗೊತ್ತಿರಲ್ಲ ಎಷ್ಟು ದೂರ ಆಕತ್ತಂತ ಹೇಳಿ. ಆ ಕಡೆ ಸೈಡ್ದವ್ರಿಗೆ ಗೊತ್ತಿರ್ತದ. ಈಗೆಲ್ಲ ಮಳೆ ಅದು ಜಾಸ್ತಿ ಆಗೋದ್ರಿಂದ ಎಲ್ಲ ಗುಡ್ಡ ನೋಡ್ರಿ ಹಸರು ಕಾಣತತಿ. ಸೊ ಗುಡ್ದಾಗ ನಡೆದು ಈಗೆಲ್ಲ ರೋಡ್ ಅದು ಮಸ್ತ್ ಮಾಡ್ಯಾರ್ರಿ. ಪೈಲ ಒಂದು ಸಲ ಹೋಗಿದ್ದು ನಾವು, ಆವಾಗ ರೋಡೆಲ್ಲ ಭಾಳ ಕೆಟ್ಟಬಿಟ್ಟಿತ್ತು. ನನ್ನ ಮಗ ಫಸ್ಟ್ ಟೈಮ್ ನಮ್ಮ ಮನೆದೇವ್ರಿಗೆ ಹೋಗೋದು. ಅಂದರೆ ನಾನೇ ಅವ್ನು ನಡ್ಕೊಂಡು ಹೋಗಿದ್ದನೇ ಫಸ್ಟ್ ಟೈಮ್ ಊರಿಗೆ. ಯಾಕಂದರೆ ಡಿಲಿವರಿ ನಂದು ನಾಗ್ಪುರದಾಗಿತ್ತು. ಸೊ ಹಾಗಾಗಿ ಆಮೇಲೆ ನಮ್ಮ ಐದನ ಕಾರ್ ಗಾಡಿನೂ ತೊಗೊಂಡಿದ್ದ. ಕಾರ್ ಗಾಡಿ ತೊಗೊಂಡಾಗಿಂದನೂ ನಾವು ಹೋಗಿದ್ದಿಲ್ಲ. ಹಾಗಾಗಿ ಕಾರ್ ಗಾಡಿನೂ ಹೊಸದಾಯ್ತು. ಹೊಸದಂದ್ರೆ ಸೆಕೆಂಡ್ ಹ್ಯಾಂಡ್ ರೀ, ಬಟ್ ನಮಗೆ ಹೊಸದನೇ ಅದ. ಫಸ್ಟ್ ನಮ್ಮ ಮನೆಗೆ ಬಂದತ್ತಂದ್ರೆ ಇದನ್ನು ನಮ್ಮ ಮನ್ಯಾಗಿನವ್ರು ಯಾರು ವೀಡಿಯೋ ನೋಡಕತ್ತಿರೂ ಎಷ್ಟು ಇದನ್ನು ಮಾಡಿ ನೋಡಂತ ಅನ್ಕೋತಾರೋ, ನಂಗೆ ಅದು ಗೊತ್ತೈತಿ. ಆದರೂ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದತ್ತಂದ್ರೆ ಸೆಕೆಂಡ್ ಹ್ಯಾಂಡ್ ಇದ್ದರೂ ನಮಗೆ ಹೊಸದನ ರೀ ಅದು. ಸೊ ಹಾಗಾಗಿ ಹೊಸ ಗಾಡಿ ತೊಗೊಂಡು ನಾವು ಹೊಂಟಿದ್ದು. ಹೋಗಿ ಮುಟ್ಟಿದ್ದು ನಮ್ಮ ಗೊಡ್ಚಿಗೆ ಸಂಜೆ ಮುಂದೆ 6 ಗಂಟೆಗಿತ್ತು ನಾವು ಹೋದಾಗ. ಹಾಗಾಗಿ ನಾವು ಹೋಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ನಾವು ರೂಮ್ ಹಿಡ್ಕೊಂಡು ರೂಮ್ನ್ಯಾಗ ಉಳ್ದು ರೀ. ಅವತ್ತು ನೈಟ ನಾವು ದೇವ್ರಿಗೆ ಹೋಗಿ ಬಂದು ಪ್ರಸಾದ ಮಾಡ್ಕೊಂಬಂದು ರೂಮ್ನ್ಯಾಗ ಮಕ್ಕೊಂಡು ಆಮೇಲೆ ಬೆಳಿಗ್ಗೆದ್ದು ಮಕ್ಕೊಂಡು ನಾನು ನೋಡಿರಿ ದೇವ್ರ ಗುಡಿ ಒಳಗೆ ನಮ್ಮ ದೊಡ್ಡ ಹುಡುಗಿನ ಬಿಟ್ಟು ಹೋಗಿದ್ದು. ನಾವು ಒಟ್ಟು ಹೋಗಿದ್ದು ಅವ್ವ ನಾನು ಮತ್ತು ಅವರಿಬ್ಬರು ಅಣ್ಣ ತಮ್ಮ ಮತ್ತು ಚೋಟಿ ಮತ್ತು ಗೋಲು. ಅಲ್ಲಿ ಕಾರ್ತಿಕ್ ಇದ್ದಿದ್ದಕ್ಕಾಗಿ ಎಲ್ಲರೂ ದೀಪಮಾಲಿಕಂದಾಗ ದೀಪ ಹಚ್ಚತ್ತಿರು. ಸೊ ಹಾಗಾಗಿ ನಾವು ಹಚ್ಚಾಕತ್ತು. ಇವರ ನಮ್ಮ ಐದನ್ರಿ ಮಾತಾಡಕತ್ರು. ವಿಡಿಯೋ ಎಡಿಟ್ ಮಾಡತ್ತೀನಿ. ನನ್ನ ಮಕ್ಕಳು ನಡ್ಬರ್ಕ್ ಬಂದು ಮಾತಾಡಕತ್ರು. ಅದಕ್ಕೆ ಇವ್ರು ಬರೋದಕ್ಕೆ ಮಾಡಿ ಮುಗಿಸ್ಬೇಕು ಅಂತಿದ್ದು ನಾನು, ಬಟ್ ಆಗಲಿಲ್ಲ ಅದ. ದೀಪಾವಳಿಕಂದಾಗ ದೀಪ ಹಚ್ಚಿದ್ದು ರೀ. ದೀಪ ಹಚ್ಚಿ ಮತ್ತೊಂದು ರೌಂಡ ದೇವ್ರ ಗುಡಿ ಎಲ್ಲ ಸುತ್ತಾಕೊಂಡು ನಾ ಅಲ್ಲಿ ವೀಡಿಯೋ ಮಾಡ್ಕೊತೀನಿ. ಸ್ವಾಮಿಗಳು ಬಂದು ಇಲ್ಲಿ ವೀಡಿಯೋ ಅದು ಮಾಡಬಾರ್ದು ಬರೋದು ಹಚ್ಚೇವು ನೋಡು ಅಂದ್ಬಿಟ್ರೆ ನಂಗೆ. ಸೊ ಅದೊಂದು ಫೀಲ್ ಆಯ್ತು ನಂಗೆ. ಈಗೆಲ್ಲ ದೇವ್ರ ಗುಡಿ ಒಳಗೂ ಅದೊಂದು ರೂಲ್ಸ್ ಮಾಡಿಬಿಟ್ಟಿದ್ದಾರು, ವೀಡಿಯೋ ಅದು ಮಾಡಬಾರ್ದು ಅಂಥೇಳಿ. ಇವು ನೋಡ್ರಿ ನಮ್ಮ ಗೋಲನ್ನ ಎತ್ಕೊಂಡು ಅಡ್ಡಾಡೋದು. ಆ ಟೈಮ್ನಾಗ ಏನು ಥಂಡಿ ಇರಾಕಿಲ್ಲ ರೀ, ಬಟ್ ನಾವು ಬರ್ತಾ ಥಂಡಿ ಜಾಸ್ತಿ ಆಗಕತ್ತೇಳಿ. ನಾವು ಅಂದ್ರೆ ವಾಪಸ್ ಬಂದಿದ್ದು ಡಿಸೆಂಬರ್ ಒಳಗಲ್ಲ. ಅಲ್ಲಿಕ್ಕಿಂತ ಈಗ ನಾವಿರುವಲ್ಲೂ ಭಾಳ ಥಂಡಿ ಐತ್ರಿ. ಬಟ್ ಅವರು ಅನ್ನಕತ್ತಾರ ಅವ್ರಿಗೂ ಏನು ವರ್ಷಕ್ಕಿಂತ ಈ ವರ್ಷ ಥಂಡಿ ಜಾಸ್ತಿ ಐತಿ ಊರಾಗ ಅನ್ನಕತ್ತಾರು.
ಬೆಳಿಗ್ಗೆದ್ದು ನಾವು ರೆಡಿಯಾಗಿ ಮತ್ತು ವಾಪಸ್ಸ ಗುಡಿ ಕಡೆ ನಡೆದು ಅಭಿಷೇಕ ಬರ್ಸಿದ್ದು. ಹಾಗಾಗಿ ಅಭಿಷೇಕ ಮಾಡಕ್ಕಂಥೇಳಿ ಈಗ ಎಲ್ಲ ಕಡೆ ರೂಲ್ಸ್ ಅಲ್ರಿ, ಲುಂಗಿ ಮತ್ತು ಇದು ಬನ್ನಿನ ಮ್ಯಾಲನ ಹೋಗೋದು ಅಭಿಷೇಕ ಮಾಡಕ್ಕೆ. ಹಾಗಾಗಿ ಅಭಿಷೇಕ ಮಾಡುವಲ್ಲೇ ಹೊಂಟಿವಿ. ಮತ್ತು ಅಲ್ಲೂ ವೀಡಿಯೋ ಮಾಡತ್ತೀನಿ, ಮತ್ತು ಅಲ್ಲೂ ಅವ್ರು ನಂಗೆ ವೀಡಿಯೋ ಮಾಡೋಕ್ಕೆ ಹೋಗಬೇಡ ಅಂದರು. ಇದಕ್ಕಾಗಿ ಮತ್ತೆ ಬಂದ್ ಮಾಡೀನಿ ಅದನ್ನು. ಅವ್ರಿಗೆ ನೋಡ್ಕೊಳ್ದನ್ನ ಬಂದ್ ಮಾಡೀನಿ, ಬಟ್ ಆದರೂ ಅವ್ರು ನೋಡೇ ಬಿಟ್ಟರು. ಎಲ್ಲ ಮುಗಿಸ್ಕೊಂಡೆ ನಾವು ಬಂದು ಮಾಚಕ್ನೂರು ಬಸವಣ್ಣಗ. ಇಲ್ಲೇನು ನಮ್ಮ ಅಣ್ಣ ದೀಡ್ ನಮಸ್ಕಾರ ಹಾಕ್ತೇನೆ ಅಂದ್ಕೊಂಡಿದ್ದಂತ. ಹಾಗಾಗಿ ನಾನು ನಮ್ಮವ್ವ ಕೇಳತ್ತಿಳು ಅಣ್ಣನ, ದೀಡ್ ನಮಸ್ಕಾರ ಹಾಕ್ತಾನಂದಿದ್ದೆಲ್ಲಪ್ಪ ಹಾಕಂತ. ಈಗ ಬ್ಯಾಡ್ ಬಿಡೆವು ಅಂದ, ಆದರೂ ನಮ್ಮವ್ವ ಬಿಡಲಿಲ್ಲ. ಇಲ್ಲಪ್ಪ ಹಾಕೇ ಬಿಡಂತೇಳಿ ಹಾಕ್ಸೇ ಬಿಟ್ಲು. ಇದು ಹೊಳಿ ಬಸವೇಶ್ವರ ರೀ, ಮಾಚಕ್ನೂರ, ಮುಧೋಳ ತಾಲೂಕು. ಹೊಳಿ ಒಳಗೆ ಐತೆ ನೋಡ್ರಿ ಇದು ಬಸವಣ್ಣ, ಆ ಬಸವಣ್ಣ. ಇಲ್ಲಿ ನನ್ನ ಮಗಳು ಓಡಾಡತ್ತಿಳು. ಓಡುವ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾನಂದ್ರೆ ಸಾಕಾಕಿಗೆ ಓಡಾಡಕ್ಕೆ ಚಾಲೂ ಮಾಡ್ತಾಳು ನೋಡಿರಿ. ಒಂದು ಸಲ ಸ್ಪೀಡ್ ಬಂದ್ಲ, ಸ್ಲೋ ಮೋಷನ್ ಬಂದಿದ್ದಕ್ಕೆ ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದ್ಲಕ್ಕಿ. ಒಟ್ಟು ನಮ್ಮವ್ವ ಅವನ್ನ ದೀಡ್ ನಮಸ್ಕಾರ ಹಾಕೊಂಬಿಟ್ಟ, ಬಿಡಲೇ ಇಲ್ಲ ರೀ ಪಾಪ. ದೀಡ್ ನಮಸ್ಕಾರ ಹಾಕಕ್ಕೆ ಹಚ್ಚೇ ಬಿಟ್ಲು. ಅವ ಏನಂದ್ರೆ ಗಾಡಿ ನಾನು ಹೊಡಿಬೇಕು, ಮೈ ನೋವಾಕತಿ ಅಂತ ಅವಂದ. 5 ರೌಂಡ್ ಹಾಕ್ಸಾತಿದ್ಲು. ನಾವು ಬೇದ 2 ರೌಂಡ್ ಹಾಕಿಸ್ಬೇ ಅಂಥೇಳಿ ಹಾಕ್ಸಕ್ಕೆ ಹಚ್ಚಿದ್ದು. ಮತ್ತು ಅವ್ನು ಪಾಪ 2 ರೌಂಡ್ ದೀಡ್ ನಮಸ್ಕಾರ ಹಾಕಿ ಬಂದ. ಪಾಪೇನಿಲ್ರಿ, ಅವ್ನು ಬೇಡ್ಕೊಂಡಿದ್ದಂತ. ಹಾಗಾಗಿ ಒಳ್ಳೇದಾಗಲಿ ಇನ್ನಟ್ಟು ಅಂಥೇಳಿ ನಾವು ಕೂಡ ಕೇಳಿಕೊಂಡು ದೀಡ್ ನಮಸ್ಕಾರ ಹಾಕಿ ಆದ್ಮೇಲೆ ಅವರಿಬ್ಬರು ಮುಂದೆ ಹಾಕತ್ತೀರಿ, ನಾವಿಲ್ಲಿ ಬಾಜುಕ್ಕೆ ನಿಂತು ವೀಡಿಯೋ ಮಾಡತ್ತೀನಿ. ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಮತ್ತು ಸಿಗೋನು ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.